ಪೀಠದ ದೇವಾಲಯದ ಹೆಸರು ಕೆಡಿಸ್ಬೇಕಂತ ಉದ್ದೇಶ ಇಲ್ಲ. ಕಠೋರ ಹಿಂದುತ್ವವಾದಿ ಅವ್ರು ಏನು ನಡೆದ ಅದ್ರದ್ದು ಸೌಜನ್ಯಂದ ಆಗಿರ್ಬೋದು, ಇನ್ನುಳಿದ ಕೇಸುಗಳಾಗಿರ್ಬೋದು, ಅದರಲ್ಲಿ ಸೌಜನ್ಯ ಕೇಸ್ ಬದಲಾಗಿದೆ. ಅತ್ಯಂತ ಸಮರ್ಪಕವಾಗಿ ವಾದ ಮಾಡ್ತಾರೆ ಅವರು, ಹೇಳ್ತಾರೆ ಅವರು. ಎದುರಾಳಿಗಳನ್ನ ಒಪ್ಪಿಸ್ತಾ ಇದ್ದಾರೆ, ಮತ್ತು ಸಾಕ್ಷಿಗಳು ಇದ್ದಾವೆ, ಸಾಕ್ಷಿಗಳನ್ನೆಲ್ಲ ನಾಶ ಮಾಡಿದ್ದಾರೆ ಹಿಂದಿನೂ ಅನಿಸಿದ್ದು. ಈಗಾಗಲೇ ಪ್ರೂವ್ ಆಗ್ತಾ ಮತ್ತು ಪ್ರೂವ್ ಮಾಡ್ತಾರೆ ಅವರೆಲ್ಲರೂ. ಅವರೊಬ್ಬರೇ ಅಲ್ಲ, ಇನ್ನೂ ಅವರ ಜೊತೆಗಾರರು. ಇಲ್ಲಿವರೆಗೆ ಸೋಮನಾಥ್ ನಾಯಕರ ಪ್ರಶ್ನೆಗಳಿಗೆ ನಮ್ಮ ಹೆಗ್ಗಡೆಯವರು ಉತ್ತರ ಕೊಡ್ತಾ ಇಲ್ಲ. ಕರ್ಮಕಾಂಡಕ್ಕೆ, ಹೆಗ್ಗಡೆ ಕರ್ಮಕಾಂಡಕ್ಕೆ ಅದನ್ನೇ ನೀವು ಕೇಳ್ತಲ್ಲ SIT ಅವರು. ಹೌದು, ನೆನೆಗಳನ್ನು ತೆಗಿಬೇಕಾಗಿತ್ತು, ಅದಕ್ಕಷ್ಟ ನೀವು ಸೀಮಿತ ಮಾಡ್ಕೊಂಡಿದ್ದಾರೆ ನಿಮ್ಮ ನೀವು. ಅಲ್ಲಿ ಏನೂ ಸಿಗಲಿಲ್ಲ ಅಂದ್ರೆ ಅಲ್ಲಿ ಏನು ನಡೆದೇ ಇಲ್ಲ ಅಂದಂಗಿಲ್ಲ ರೀ. ಎಷ್ಟು ಪ್ರಶ್ನೆಗಳು ಇವೆಲ್ಲ SIT ಮೇಲೆ. SIT ಇಲ್ಲಿ ನೋಡ್ತಾ ಇರೋದು ದಾರಿ ಏನಪ್ಪ ಅಂದ್ರೆ SIT ಏನು ವರದಿ ಕೊಡ್ತದ ಅನ್ನುವಂಥದ್ದು. ಇವೆಲ್ಲ ಸುಳ್ಳ, ದಲಿತರ ಮೇಲೆ ಅಂತ ಅನ್ಯಾಯಗಳು ಸುಳ್ಳ, ಭೂಮಿಯನ್ನು ಕಳ್ಕೊಂಡವ್ರು ಸುಳ್ಳ. ಪ್ರತಿ ಪೇಜ್ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಸೋಮನಾಥ್ ನಾಯಕರು. ಯಾವ ರೀತಿಯಾಗಿ ಭೂಮಿಗಳನ್ನು ಹೊಡ್ಕೊಂಡಿದ್ದಾರೆ ಇವರು ಹೆಗ್ಗಡೆಯವರು ಅನ್ನುವಂಥ ಮಾತುಗಳನ್ನು. ಅದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕಲ್ಲ. ಯಾಕೆ ಎನ್ಕ್ವೈರಿ ಆಗ್ತಲ್ಲ? ಮಾಡಿದಾರ? ಏನದು ಸುಳ್ಳ? ಸೋಮನಾಥ್ ನಾಯಕರು ಮಾಡೋ ಆರೋಪಗಳು ಸುಳ್ಳ. ತಿಮಿರೋಡಿ ಅವ್ರದ್ದೇನೋ ಗೆಸ್ಸಿಂಗ್ ಮಾಡ್ತಿರ್ಬೋದು. ಅವ್ರು ಎವಿಡೆನ್ಸ್ ಅದಾವ್ರಿ ಇವರು ಸೋಮನಾಥ್ ನಾಯಕರು. ಜೊತೆಗೆ ಈ ಬ್ಯಾಂಕಿಂಗ್ ವ್ಯವಸ್ಥೆ ಮಾಡಿಕೊಂಡು ಬಡವರಿಗೆ ಸಹಾಯ ಮಾಡಿದ್ರು ಅಂತೇಳಿ ಎಷ್ಟು ಬಡ್ಡಿ ಅದು? ಅದ್ರ ಬಗ್ಗೆ ಆರೋಪ ಸಾಕಷ್ಟು ಇದ್ದಾವೆ, ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇದ್ದಾವೆ. ಅದ್ರ ಮೂಲ ಯಾರು? ಧರ್ಮಸ್ಥಳದ ಧರ್ಮಾಧಿಕಾರಿ ಅಲ್ವಾ? ನಾವು ಯಾಕೆ ಪ್ರಶ್ನೆ ಮಾಡಬೇಕಾಗಿದ್ರೆ ವೇದವಲ್ಲಿ ಅಲ್ಲಿ ಕೆಲಸ ಮಾಡಿ ಸುಳ್ಳ. ಅವ್ನು ಪ್ರಿನ್ಸಿಪಾಲ್ ಆಗಲಿಕ್ಕೆ ಅಪ್ಲೈ ಮಾಡಿದಾಗ ಅದು ವಿರೋಧ ಮಾಡಿ ಕೋರ್ಟ್ ಥ್ರೂ ಅವ್ರು ತಂದು ಅವ್ರು ಆಗಿದ್ದಕ್ಕಾಗಿ ಅವ್ರು ಕೊಲೆ ಆಗಿದ್ದಂತ ಆರೋಪ ಅದ ಸುಳ್ಳ. ಈಗಾಗಲೇ